ಎಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಇಂದಾನೆ ಇವತ್ತು ಈ ಹುಡುಗ ಈ ಒಂದು ವೇದಿಕೆ ಎತ್ತಾ ಇರೋದು. ಅವ್ರ ಜೊತೆಲೇನೆ ಈ ಇವೆಂಟ್ ನ ನಾನು ಕೂಡ ಅಟೆಂಡ್ ಆಗ್ತಾ ಇದ್ದೀನಿ. ಹ್ಯಾಂಡಲ್ ಬಾರ್ ರೈಸರ್ಸ್ ವಿತ್ GPS ಮೌಂಟ್. ನಿಮ್ಗೆ ಆಚೆ ಎಲ್ಲೂ ಕೂಡ ಈ ತರ ಸಿಗಕ್ ಚಾನ್ಸೇ ಇಲ್ಲ. ನಮ್ಮ ಮಾಡರ್ನ್ ಟೆಕ್ ಅವ್ರದ್ದು ರೀಬ್ರ್ಯಾಂಡಿಂಗ್ ಇವೆಂಟ್ ಇದೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಯಾಕಡೆ ಏನು ಸೀನ್ಸು ಅಂತ ಕೇಳೋದಾದರೆ, ನಮ್ಮ ಮಾಡರ್ನ್ ಟೆಕ್ ಅವ್ರದ್ದು ರೀಬ್ರ್ಯಾಂಡಿಂಗ್ ಇವೆಂಟ್ ಇದೆ. ಸೊ ಅದಕ್ಕೆ ಸ್ಪೆಷಲ್ ಗೆಸ್ಟಾಗಿ ಬಾಸ್ಕಿ ಅವ್ರು ಬರ್ತಿದ್ದಾರೆ, ಬಿಗ್ ಬೇರ್ ಅವರು. ಸೊ ಹಂಗೆ ನನ್ನನ್ನು ಕೂಡ ಈ ಇವೆಂಟ್ಗೆ ಒಂದು ಗೆಸ್ಟಾಗಿಯೇ ಇನ್ವೈಟ್ ಮಾಡಿರೋದು. ತುಂಬಾ ಖುಷಿ ಅನಿಸುತ್ತೆ ಈ ಥರ ಎಲ್ಲ ಕೇಳೋಕ್ಕೆ. ಬಿಕಾಸ್ ಒಂದು ಸಣ್ಣ ಪ್ರತಿಭೆಗೆ ಈ ಮಟ್ಟದ ಒಂದು ಸಪೋರ್ಟ್ ಕೊಡ್ತಾ ಇರೋದು ಮಾಡರ್ನ್ ಟೆಕ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಮಾಡರ್ನ್ ಟೆಕ್ ಅಂದರೆ ಏನಪ್ಪ ಅಂತ ಅಂದರೆ ಒಂದು ಬೈಕಿಂಗ್ ಆಕ್ಸೆಸರೀಸು, ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಬ್ರ್ಯಾಂಡಿಂಗ್ ಅವ್ರದ್ದು ಇರೋದು. ಸೇಲ್ಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್, ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದವರು ಒಂದು ರೀಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ ತಿರ್ಗಾ. ಆ್ಯಂಡ್ ನಾನು ಫಸ್ಟ್ಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಮಾಂತೇಶ್ ಸರ್ ಅವ್ರಿಗೆ. ಬಿಕಾಸ್ ಯಾಕೆ ಅಂತ ಅಂದರೆ ಅವರೇ ನನ್ನನ್ನು ಸಜೆಸ್ಟ್ ಮಾಡಿರೋದು ಮಾಡರ್ನ್ ಟೆಕ್ ಅವ್ರಿಗೆ, ಇವ್ರನ್ನ ಕರೆಸಿ ಅಂತ. ಕೆಲವು ಸತಿ ಹಿಂಗಿರುತ್ತಪ್ಪ ಅಂತ ಅಂದರೆ, ಕೆಲವೊಂದಷ್ಟು ನಾವು ನೋಡಬೇಕು ಅಂತ ಕಾಯ್ತಾ ಇರ್ತೀವಿ. ಅವ್ರು ನಮಗೆ ಸೆಲೆಬ್ರಿಟೀಸು. ಬಟ್ ಇವತ್ತು ಯಾವ ಥರ ಇದೆ ಅಂತ ಅಂದರೆ, ಅವ್ರ ಜೊತೆಯಲ್ಲೇ ಈ ಇವೆಂಟ್ನ ನಾನು ಕೂಡ ಅಟೆಂಡ್ ಆಗ್ತಾ ಇದ್ದೀನಿ. ಆ ಒಂದು ಒಳ್ಳೆ ವೇದಿಕೆ ಸಿಗ್ತಿದೆ ಇವತ್ತು. ತುಂಬಾ ಖುಷಿ ಅನಿಸುತ್ತೆ. ನಮ್ಮಂಥ ಪುಟ್ಟು ಮೋಟೋ ಲಾಗರ್ಸ್ಗಳನ್ನ ಗುರ್ತಿಡ್ದು ಈ ಥರ ಒಂದು ಈವೆಂಟ್ಸ್ಗೆ ಇನ್ವೈಟ್ ಮಾಡಿ. ಸೊ ಹಂಗಾಗಿ ನಮಗೂ ಒಂಥರ ಖುಷಿ ಅನಿಸುತ್ತೆ ಈ ಥರ ಈವೆಂಟ್ಸ್ಗೆಲ್ಲ ಇನ್ವೈಟ್ ಮಾಡಿ ನಮ್ಮನ್ನ ರೆಕಗ್ನೈಸ್ ಮಾಡಿರೋದು. ಮಾಡರ್ನ್ ಟೆಕ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ, ಮಾಡರ್ನ್ ಟೆಕ್ಕಲ್ಲಿ ನಿಮಗೆ ಯಾವುದೇ ರೀತಿಯಾದ ಬ್ರ್ಯಾಂಡ್ಸ್ ಗಾಡಿಗಳ್ಗೂ ಆಕ್ಸೆಸರೀಸ್ ಸಿಗುತ್ತೆ. ಫ್ರಮ್ ಕ್ರ್ಯಾಶ್ ಗಾರ್ಡಿಂದ ಹಿಡಿದು ನಿಮಗೆ ಪ್ರತಿಯೊಂದು A to Z ನಿಮಗೆ ಅಲ್ಲಿ ಆಕ್ಸೆಸರೀಸ್ ಸಿಗುತ್ತೆ ಮಾಡರ್ನ್ ಟೆಕ್ ಇದರಲ್ಲಿ. ಸೊ ಇವಾಗ ನಾವು ಮಾಡರ್ನ್ ಟೆಕ್ ಈವೆಂಟ್ಗೆ ಹೋಗಿ ಈವೆಂಟ್ನ ಅಟೆಂಡ್ ಮಾಡೋಣ. ರೀಬ್ರ್ಯಾಂಡಿಂಗ್ ಮಾಡ್ತಿದ್ದಾರೆ ನಮ್ಮ ಮಾಡರ್ನ್ ಟೆಕ್ ಅವರು. ತುಂಬಾ ಖುಷಿ ಅನಿಸುತ್ತೆ. ಬೈಕ್ ಕಸ್ಟಮೈಸೇಷನ್ನು ಅದನ್ನೂ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಮಾಡರ್ನ್ ಟೆಕ್ ಅವರು. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಒಳ್ಳೆ ಖುಷಿ ಅನಿಸ್ತಿದೆ ಇವತ್ತು. ಇಷ್ಟು ದಿವಸ ನಾವು ಲಾಗ್ ಮಾಡಿಕೊಂಡು ಒಂದಷ್ಟು ರೈಡ್ ಮಾಡಿಕೊಂಡು ಎದ್ದಿ ಬಿದ್ದಿ ಬಂದು ಇವತ್ತು ಇಂಥ ಒಂದು ಒಳ್ಳೆ ವೇದಿಕೆ. ನಾವೊಂದು ಟೈಮ್ ಈ ಮೋಟೋ ಲಾಗರು ಅವರು ಇವರು ಅಂತ ಗುರ್ತಿಡ್ದು ನಾವು ಆ್ಯಸ್ ಎ ಫ್ಯಾನ್ ಆಗಿ ಹೋಗಿ ನಿಂತ್ಕೊತಾ ಇದ್ವಿ ಅವ್ರ ಮುಂದೆ. ಬಟ್ ಇವತ್ತು ಅವ್ರು ನಿಲ್ಲೋ ಜಾಗದಲ್ಲಿ ನನ್ನನ್ನು ನಿಲ್ಸೋಕ್ಕೆ ಅಂತ ಇನ್ವೈಟ್ ಮಾಡಿದ್ದಾರೆ. ತುಂಬಾ ಖುಷಿ ಅನಿಸ್ತಿದೆ. ಪ್ರತಿಯೊಂದು ಪ್ರತಿಭೆಗೂ, ಅದು ಸಣ್ಣದೇ ಆಗಿರಲಿ ದೊಡ್ಡದೇ ಆಗಿರಲಿ, ಅದಕ್ಕೆ ಸರಿಯಾಗಿ ಸಪೋರ್ಟ್ ಮಾಡಿ ಅದನ್ನ ಕರೆಕ್ಟಾಗಿ ಬೆಳೆಸ್ಕೊಂಡು ಉಳಿಸ್ಕೊಂಡೋದ್ರೆ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಎಲ್ಲರಿಗೂ ಆಟ್ಲಿ ಥ್ಯಾಂಕ್ಸ್. ನಮ್ಮ ಆಫ್ ರೋಡಿಂಗ್ ಸಂಚಾರಿ ಚಾನಲ್ದು 1000 ಜನ ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದಾಯಿತು. ಸ್ನೇಹಿತರೆ, ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟಿಂದಾನೇ ಇವತ್ತು ಈ ಹುಡುಗ ಈ ಒಂದು ವೇದಿಕೆ ಎತ್ತಾ ಇರೋದು. ದೊಡ್ಡವರು ಚಿಕ್ಕವರು ಅಂತ ನೋಡೋಕೆ ಹೋಗ್ಬೇಡಿ, ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬ ಕಂಟೆಂಟರೂ ಕೂಡ ಎಲ್ಲರೂ ಒಂದು ಆಸೆ ಕನಸನ್ನ ಇಟ್ಕೊಂಡೇ ಇಲ್ಲಿ ಬರೋದು. ಇವತ್ತು ನನಗೆ ಇದೊಂದು ಒಳ್ಳೆ ವೇದಿಕೆ. ಇದು ಮಾಡರ್ನ್ ಟೆಕ್ ಅವರು ನನ್ನ ಇನ್ವೈಟ್ ಮಾಡಿರೋದು. ಸೊ ಅದೇ ರೀತಿ ಎಲ್ಲರಿಗೂ ಆಪರ್ಚುನಿಟೀಸ್ ಸಿಗಲಿ. ಇನ್ನು ಮುಂದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ಇನ್ನೂ ದೊಡ್ಡ ದೊಡ್ಡ ವೇದಿಕೆ ಹತ್ತೋಣ. ಎಲ್ಲ ಕಡೆ ನಮ್ಮ ಕನ್ನಡನ ಎತ್ತಿಡಿಯೋಣ. ಆ್ಯಂಡ್ ಹಾಗೆ ನಮ್ಮ ಕನ್ನಡ ಮೋಟೋ ಲಾಗಿಂಗ್ ಅಂದರೆ ಏನು ಅನ್ನೋದನ್ನು ಕೂಡ ತೋರಿಸೋಣ. ಸೊ ಇವಾಗ ಮೇನ್ಲಿ ಏನಕ್ಕೆ ಬೈಕಲ್ಲಿ ಆಕ್ಸೆಸರೀಸ್ ಇರಬೇಕು ಅಂತ ಅಂದರೆ, ಬಿಕಾಸ್ ಕೆಲವು ಸತಿ ಏನಾಗ್ಬಿಡುತ್ತೆ ಅಂದರೆ, ಗಾಡಿಗಳನ್ನ ಲಕ್ಷ ಕೊಟ್ಟು ಗಾಡಿ ತೊಗೊತೀವಿ, 3 ಲಕ್ಷ 4 ಲಕ್ಷ ಆ ಥರ. ಒಂದು ಪ್ರಾಪರ್ ಆಕ್ಸೆಸರೀಸ್ ಇಲ್ಲ ಅಂತ ಅಂದಾಗ ನಾವು ಬಿದ್ದಾಗೋ ಇಲ್ಲ ಏನೋ ಒಂದು ಆದಾಗ ಏನಾಗ್ಬಿಡುತ್ತೆ, ನಮಗೇನೆ ಬಾಡಿಗೆ ಹೆವಿ ಇಂಪ್ಯಾಕ್ಟ್ ಆಗುತ್ತೆ. ಅದೇ ನಮ್ಮ ಗಾಡೀಲೇನಾದರೂ ಈ ಕ್ರ್ಯಾಶ್ ಗಾರ್ಡ್ಸು ಮತ್ತು ಸೇಫ್ಟಿ ಗಾರ್ಡ್ಸು, ಈ ಥರ ನಕ್ಕಲ್ ಗಾರ್ಡ್ಸು ಇವೆಲ್ಲ ಇತ್ತು ಅಂತ ಅಂದಾಗ ಏನಾಗುತ್ತೆ, ನಮ್ಮ ಬಾಡಿನ ತಡೆಯುತ್ತೆ. ಅಟ್ಲೀಸ್ಟು ನಾವೇನಾದರೂ ಬಿದ್ದರೆ ಇಲ್ಲ ಆಕ್ಸಿಡೆಂಟ್ ಆದರೆ ಅಷ್ಟಾಗಿ ನಮಗೇನು ಇಂಪ್ಯಾಕ್ಟ್ ಆಗಲ್ಲ. ಆ್ಯಂಡ್ ಮೇಯ್ನ್ಲಿ ಗಾಡಿಗೇನು ಇಂಪ್ಯಾಕ್ಟ್ ಆಗಲ್ಲ. ನಮ್ಮ ಬಾಡಿಗೆ ಹೆಂಗೆ ನಾವು ಗೇರ್ಸಪ್ಪಾಗಿ ಸೇಫ್ಟಿಯಾಗಿರ್ತೀವೋ ಹಂಗೇನೆ ಗಾಡಿಗೂ ಕೂಡ ಸೇಫ್ಟಿ ಅಂತ ಅಂದರೆ ಇದೇ ಆಕ್ಸೆಸರೀಸ್ನೇ ನಾವು ಸಜೆಸ್ಟ್ ಮಾಡೋದು. ಸೊ ಹಂಗಾಗಿನೇ ಈ ಮಾತನ್ನ ಹೇಳ್ತಾ ಇರೋದು ಸ್ನೇಹಿತರೆ.
thank you so much. Good luck. Nice logo. Good start. Continue. Happy to be here. Thank you. ನಾನು ಸ್ಟಾರ್ಟಪ್ ಆಗಿದ್ದು 1998 ಸೊ ಆತ್ ಮೂವೀಸಿಂದ ಆಟೋಮೊಬೈಲ್ಗೆ ಸ್ಲೋ ಆಗಿ ಕನ್ವರ್ಟ್ ಆಗಿರೋದು. ಅವಾಗ ಒಂದು ಮಾಡರ್ನ್ ಟೆಕ್ ಅಂತ ಇರಲಿಲ್ಲ, ಮುರುಗನ್ ಎಂಟರ್ಪ್ರೈಸಸ್ ಅಂತ ಇತ್ತು. ಸೊ ಅವಾಗೆಲ್ಲ ಹತ್ತು ಮೂವೀಸ್ ಅದಾವ ಅಂತ ಮುರುಗನ್ ಎಂಟರ್ಪ್ರೈಸಸ್ ಎಲ್ಲರೂ ದೇವರ ಹೆಸರು ಇರ್ತಾರೆ. ಸೊ ಆ ಟೈಮಲ್ಲಿ ನಾವು ಇಟ್ಟಿದ್ದು ಸರಿ ಆಟೋಮೊಬೈಲ್ ಕನ್ವರ್ಟ್ ಆದಾಗ ಮುರುಗನ್ ಅನ್ನೋದು ಸಪೋರ್ಟ್ ಆಗಲ್ಲ. ಸೊ ದೇವ್ರು ಇರೋದು ಇರಲಿ, ಸರಿ ಮಾಡರ್ನ್ ಆಗಿಡಬೇಕು ಅಂತ ಮಾಡರ್ನ್ ಟೆಕ್ ಅಂತ ಅದು ಆಗಿರೋದು. ಸೊ ಅದು ಹಾಗೆ ಸಣ್ಣದಾಗಿ ಮಾಡರ್ನ್ ಆಗಿ ಸೊ ಇಲ್ಲಿವರೆಗೂ ಬಂದಿದೆ. ಸೊ ಎಲ್ಲ ರೈಡರ್ಸ್ ಸಪೋರ್ಟಿಂದ ನಮ್ಮ ಕಂಪನಿಯಿಂದ ಸ್ವಲ್ಪ ಮುಂದುವರಿಕೆ. My name is Mahatesh. I've been riding for the last couple of years. A big fan of Mr. Bosky. And I love riding with Dishant. Of course, I learned a lot of off-roading from him, my guru, and Prashant, of course, a budding vlogger. So amazing. Thanks guys for making time. And Kumar sir, congratulations. I hope this journey continues further. Great, success. So good start. So ಬೈಕಿಂಗ್ ಫೀಲ್ಡಲ್ಲಿ ಇರೋದೆಲ್ಲ ಬರ್ತಾ ಇರಬೇಕು, ಹೊಸ ಬ್ರ್ಯಾಂಡ್ಸ್ ಬರ್ತಾ ಇರಬೇಕು. ಸೊ ಒಳ್ಳೆಯದಾಗಲಿ ನಿಮ್ಮ ತಂಡಕ್ಕೆ, ಆಮೇಲೆ ನಿಮ್ಮ ಪ್ರಾಡಕ್ಟ್ಸ್ಗೆ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ. ಪ್ರತಿಯೊಂದು ಆಕ್ಸೆಸರೀಸ್ ಕೂಡ ಇದೆ ನಿಮಗೆ. ಇದು ಬಂದು ನಿಮಗೆ ಹ್ಯಾಂಡಲ್ ಬಾರ್ ರೈಸರ್ಸ್ ವಿತ್ GPS ಮೌಂಟು. ನಿಮ್ಗೆ ಆಚೆ ಎಲ್ಲೂ ಕೂಡ ಈ ಥರ ಸಿಗೋಕ್ಕೆ ಚಾನ್ಸೇ ಇಲ್ಲ. ನೋಡ್ತಾ ಇರ್ಬೋದು GPS ಮೌಂಟ್ ವಿತ್ ಹ್ಯಾಂಡಲ್ ಬಾರ್ ರೈಸರ್ಸ್ ಇದೆ. ಆ್ಯಂಡ್ ಹಾಗೆ ಇನ್ನು ಈ ಕಡೆ ಬಂದರೆ ನಿಮಗೆ ಸ್ಟ್ಯಾಂಡ್ಗೆ ಕೆಳಗಡೆ ಪ್ರೊಟೆಕ್ಷನ್ ಒಂದು ಬರುತ್ತೆ, ಲೈಕ್ ಸ್ಟೇಬಲಾಗಿ ನಿಲ್ಸೋಕ್ಕೆ. ಸೊ ಹತ್ರದ್ದು ಕೂಡ ಇದೆ ಇಲ್ಲಿ. ಆ್ಯಂಡ್ ಹಾಗೆ ಇನ್ನು ಫುಡ್ ಪ್ಯಾಕ್ಸ್, ನಿಮಗೆ ಅಡ್ವೆಂಚರು ಮತ್ತು ಆಫ್ ರೋಡಿಂಗ್ ಮಾಡ್ತೀನಿ ಅಂದರೆ ಈ ಥರ ಫುಡ್ ಪ್ಯಾಕ್ಸ್ ಅಂತೂ ತುಂಬಾ ಯೂಸ್ ಆಗುತ್ತೆ. ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರ್ಬೋದು, ನಮ್ಮ ಬ್ಲಾಗ್ಸಲ್ಲಿ ಟ್ರಯಲ್ಸ್ ಎಲ್ಲ ಹೋದಾಗ ಯೂಸ್ ಮಾಡ್ತಾ ಇರ್ತೀವಿ. ಹಾಗೆ ನೋಡ್ತಾ ಇರ್ಬೋದು ಇಲ್ಲಿ ನಿಮಗೆ ಪ್ರತಿಯೊಂದು ಎಕ್ಸಾಸ್ಟ್ಗಳು ಕೂಡ ಇವರೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ, ಎಕ್ಸಾಸ್ಟು ಕೂಡ. ಆ್ಯಂಡ್ ಹಾಗೆ ಇನ್ನು ಅಸಲಿ ವಿಷಯ ಇಲ್ಲಿದೆ, ನಮ್ಮ ಗಾಡಿಗಳಿಗೆ ಪ್ರತಿಯೊಂದು ಪ್ರೊಟೆಕ್ಷನ್ ಏನು ಬೇಕೋ ನಿಮಗೆ ಪ್ರತಿಯೊಂದು ಬೈಕ್ದು ಕೂಡ ಆ್ಯಂಡ್ ಪ್ರತಿಯೊಂದು ಬ್ರ್ಯಾಂಡ್ ಬೈಕ್ದು ಕೂಡ ನಿಮಗೆ ಆಕ್ಸೆಸರೀಸ್ ಅವೈಲೇಬಲ್ ಇದೆ ನಮ್ಮ ಮಾಡ್ರನ್ ಟೆಕ್ಕಲ್ಲಿ. ಸೊ ನೋಡ್ತಾ ಇರ್ಬೋದು ನಿಮಗೆ ಕ್ರ್ಯಾಶ್ ಗಾರ್ಡ್ಸ್ ಆಗಿರ್ಬೋದು, ಆ್ಯಂಡ್ ಹಾಗೆ ಸ್ಯಾಡಲ್ ಸ್ಟೇಸ್ ಆಗಿರ್ಬೋದು, ಮಾಸ್ಟರ್ ಸಿಲಿಂಡರ್ ಗಾರ್ಡ್ಸು ಮತ್ತು ಆಯಿಲ್ ಕ್ಯಾನ್ದು ಹೆಡ್ಲೈಟ್ ಪ್ರೊಟೆಕ್ಷನ್ನು ಇಲ್ಲಿ ಸಿಗುತ್ತೆ. ಆ್ಯಂಡ್ ಹಾಗೆ ಇಂಟ್ರಸೆಪ್ಟರ್ದು ಕ್ರ್ಯಾಶ್ ಗಾರ್ಡ್ ನೋಡ್ತಾ ಇರ್ಬೋದು ನೀವು. ಒಳ್ಳೆ ಬಿಲ್ಡ್ ಕ್ವಾಲಿಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿತ್ ಸ್ಲೈಡರ್ಸ್ ಅಟ್ಯಾಚ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ಇನ್ನು ಈ ಕಡೆ ಬಂದರೆ ನಿಮಗೆ ಕಂಪ್ಲೀಟು ಇದೆಲ್ಲ ಟೂರಿಂಗ್ ಸೆಟಪ್ದಿದು. ನಿಮಗೆ ಸ್ಯಾಡಲ್ ಸ್ಟೇಸ್ ಆಗಿರ್ಬೋದು. ಆ್ಯಂಡ್ ಹಾಗೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ, ಇಲ್ಲಿ ನೋಡ್ತಾ ಇರ್ಬೋದು BMW ಅದು ಕೂಡ ನಿಮಗೆ ಟಾಪ್ ರ್ಯಾಕ್ ಪ್ಲೇಟ್ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಕಸ್ಟಮೈಸ್ ಆಗಿ. ನಾನು ಏನಕ್ಕೆ ಆಕ್ಸೆಸರೀಸ್ನ ತೋರಿಸ್ತಾ ಇದ್ದೀನಿ, ಏನಕ್ಕೆ ಆಕ್ಸೆಸರೀಸ್ನ ಗಾಡಿಗಳಿಗೆ ಹಾಕಬೇಕು ಅಂತ ಅಂದರೆ, ನಮ್ಮ ಬಾಡಿಗೆ ನಾವು ರೈಡ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ನಾವು ಗೇರ್ಸ್ ಅಪ್ ಆಗಿ ಹೋಗ್ತೀವೋ ಒಂದು ಸೇಫ್ಟಿ ಪರ್ಪಸ್ಗೆ, ಸೊ ಅದೇ ರೀತಿ ಒಂದು ಟ್ರಯಲ್ಸ್ ಅಂತ ಹೋದರೆ ಇಲ್ಲ ಒಂದು ರೈಡ್ಸ್ ಅಂತ ಹೋದಾಗ ನಮ್ಮ ಗಾಡಿಗಳನ್ನ ಪ್ರೊಟೆಕ್ಟ್ ಮಾಡೋದೇ ಈ ಒಂದು ಆಕ್ಸೆಸರೀಸು. ಸೊ ಹಂಗಾಗಿನೇ ನಾನು ಹೇಳ್ತಾ ಇರೋದು, ಆಕ್ಸೆಸರೀಸ್ ಮಸ್ಟ್ ಆ್ಯಂಡ್ ಶುಡ್. ನಾವು 3 ಲಕ್ಷ ಕೊಟ್ಟು ಗಾಡಿ ತೊಗೊತೀವೋ ಇಲ್ಲ 10 ಲಕ್ಷ ಕೊಟ್ಟು ಗಾಡಿ ತೊಗೊತೀವೋ, ಅಟ್ಲೀಸ್ಟು ಸಮ್ ಅಮೌಂಟ್ನ ನಾವು ಆಕ್ಸೆಸರೀಸ್ ಮೇಲೆ ಸ್ಪೆಂಡ್ ಮಾಡೋದ್ರಿಂದ ನಮ್ಮ ಗಾಡಿ ಕೂಡ ಸೇಫ್ಟಿ ಆಗಿರುತ್ತೆ ಆ್ಯಂಡ್ ನಮಗೂ ಕೂಡ ಸೇಫ್ ಆಗಿರುತ್ತೆ. ಸೊ ಇಫ್ ಇನ್ ಕೇಸ್ ಏನಾದರೂ ಆಕ್ಸಿಡೆಂಟ್ಸು ಇನ್ನೊಂದು ಮತ್ತೊಂದು ಆಯಿತು ಅಂತ ಅಂದರೂ ಪ್ರೊಟೆಕ್ಟ್ ಆಗುತ್ತೆ ಆ್ಯಂಡ್ ಇಂಪ್ಯಾಕ್ಟ್ ತಗೊಳುತ್ತೆ. ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಎಕ್ಸಾಸ್ಟ್ಗಳು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಹಾಗೆ ನಿಮಗೆ ಇಲ್ಲಿ ಇಂಜಿನ್ದು ಸಮ್ಗಾರ್ಡ್ ಕೂಡ ಇದೆ. ನೋಡ್ತಾ ಇರ್ಬೋದು ನೀವೇನೇ ಗೇಜ್ ಏನಿದೆ ಅಂತ. ಹತ್ತತ್ರ ಅಂದರೂ ಒಂದು 3 mm ಅಷ್ಟಿದೆ ಗೇಜ್ ಇದು. ನೀವೇನಾದರೂ ಆಕ್ಸೆಸರೀಸ್ ಬೈ ಮಾಡಬೇಕು ನಮ್ಮ ಮಾಡ್ರನ್ ಟೆಕ್ಕಲ್ಲಿ ಅಂತ ಅಂದರೆ ನಿಮಗೆ ಇದನ್ನ ಆನ್ಲೈನ್ ಶಾಪಿಂಗ್ದು ಕೂಡ ನಾನು ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಹಾಗೆ ಇವರ ಒಂದು ಔಟ್ಲೆಟ್ನು ಕೂಡ ನಾನು ಅಡ್ರೆಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಆ್ಯಂಡ್ ನಿಮಗೆ ಬರೀ ಆಕ್ಸೆಸರೀಸ್ ತೊಗೊಂಬಿಟ್ರೆ ಸಾಕಾ, ಅದನ್ನ ಫಿಟ್ಟಿಂಗ್ ಎಲ್ಲಿ ಮಾಡಿಸೋದು ಅಂತ ನೀವು ಟೆನ್ಷನ್ನೇ ಆಗೋದು ಬೇಕಾಗಿಲ್ಲ. ಯಾಕೆಂದರೆ ಫಿಟ್ಟಿಂಗು ಕೂಡ ಇವ್ರ ಹತ್ರನೇ ಇದೆ. ಸೊ ಫಿಟ್ಟಿಂಗ್ನು ಕೂಡ ಇವರೇ ಮಾಡ್ಕೊಡೋದ್ರಿಂದ ನಿಮಗೆ ಆರಾಮಾಗೆ ಬಂದು ಆಕ್ಸೆಸರೀಸ್ನ ಬೈ ಮಾಡ್ಬೋದು. ಅರೌಂಡ್ ನಿಮಗೆ ಒಳ್ಳೆ ಆಕ್ಸೆಸರೀಸ್ ಸಿಗುತ್ತೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಕ್ಸೆಸರೀಸ್ ಎಲ್ಲ. ಸೊ ಹಂಗಾಗಿನೇ ನಾನು ಹೇಳ್ತಾ ಇರೋದು. ಸ್ನೇಹಿತರೆ ಮತ್ತೆ ಎಲ್ಲ ಆರಾಮಾಗಿದ್ದೀರಾ ಅನ್ಕೊತೀನಿ. ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲೂ ಕೂಡ. ಎಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೇ ರೀತಿ ಬೆಳೆಸಿ ಅಂತ ಕೇಳ್ಕೊತ ಇನ್ನು ನಾನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.